ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣಸತ್ತನೇ ಸಂಘರ್ಷಾಯ ಗೋವಿಂದಾಯ ನಮೋ ನಮಃ. ಇನ್ನು ನಾವು ಎಲ್ಲರಿಗೂ ಕೂಡ ಭಕ್ತಿ ಸಪ್ತಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದ್ದೇವೆ. ಇವತ್ತಿನಿಂದ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಇವತ್ತು ನಮ್ಮ ಕರಾವಳಿಯ ಎಲ್ಲ ಮಠಾಧಿಪತಿಗಳು ಹೆಚ್ಚಿನ ಸಂಖ್ಯೆಯಿಂದ 5 ಗಂಟೆಯಿಂದ ಕಾರ್ಯಕ್ರಮ ನಡೆಯಲಿದೆ. ಈಗಾಗಲೇ ಅದನ್ನು ಪ್ರಕಟಪಡಿಸಿದ್ದೇವೆ. ಐದು ಗಂಟೆಯಿಂದ ಆ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. 5ರಿಂದ 7 ಗಂಟೆಯವರೆಗೆ ಕರಾವಳಿಯ ಅನೇಕ ಮಠಾಧಿಪತಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಭಕ್ತಿ ಸಂದೇಶವನ್ನು, ಧರ್ಮ ಸಂದೇಶವನ್ನು ನೀಡಲಿದ್ದಾರೆ. ನಾಳೆಯಿಂದ 4 ದಿವಸ ಪುರಂದರೋತ್ಸವ, ಪುರಂದರದಾಸರಿಗೆ ಸಂಬಂಧಿಸಿದ ಅನೇಕ ಉಪನ್ಯಾಸ, ಸಂಗೀತದಲ್ಲಿ ಮುಂತಾದ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾಳೆಯಿಂದ 29ರವರೆಗೆ ನಡೆಯಲಿದೆ. 30ರಿಂದ ಸಪ್ತಶತಮಾನೋತ್ಸವದ ಕಾರ್ಯಕ್ರಮ ಆರಂಭ. ಎಲ್ಲ ಮಠಾಧಿಪತಿಗಳು, ಅಷ್ಟಮಠಾಧಿಪತಿಗಳು ಮತ್ತು 3-4 ಉತ್ತರಾದಿ ಮಠಾಧೀಶರು, 5-6 ಮಂತ್ರಾಲಯ ಮಠಾಧೀಶರು ಮತ್ತು ಮಧ್ಯಗಳಿ ಮಾಧವತೀರ್ಥ ಸಂಸ್ಥಾನ, ಮುಳುಬಾಗಿಲು ಸಂಸ್ಥಾನ ಮಠಾಧೀಶರು, ಹಾಗೆ ಕಣ್ಣು ಮಠಾಧೀಶರು, ಸುಬ್ರಹ್ಮಣ್ಯ ಮಠಾಧೀಶರು, ಬಳ್ಳಾರಿಕೆರೆ ಮಠಾಧೀಶರು, ಭೀಮನಕಂಠ ಮಠಾಧೀಶರು, ಇನ್ನು ಅನೇಕ ಮಠಾಧಿಪತಿಗಳು ಆಗಮಿಸಲಿದ್ದಾರೆ. ಈ 7 ದಿನಗಳ ಕಾರ್ಯಕ್ರಮಗಳಲ್ಲಿ ಎಲ್ಲ ಭಕ್ತರನ್ನು ನಾವು ಆಹ್ವಾನ ಮಾಡಿದ್ದೇವೆ. ವಿಶೇಷವಾಗಿ 3-4-5-6 ವಿಶೇಷ ಕಾರ್ಯಕ್ರಮಗಳು ಆ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಿಂದ ಭಕ್ತರು ಆಗಮಿಸಬೇಕು. 30ರಿಂದ ಪ್ರತಿದಿನ ಬಂದು ತಮ್ಮ ಪಾರಾಯಣವನ್ನು ಆಚರಣೆಗೆ ಸಮರ್ಪಿಸಿ ಕೃಷ್ಣ ದರ್ಶನ ಪಡೆದು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ 30ರಿಂದ ಭಕ್ತಜನರನ್ನು ಆಹ್ವಾನಿಸ್ತಾ ಇದ್ದೇವೆ. 3-4 ಆಧ್ಯಾತ್ಮಿಕ ಜ್ಞಾನ ಸಮ್ಮೇಳನ, 5-6 ಸುಧಾಮಗ್ರಹ ಮಹೋತ್ಸವ. ಈ ಕಾರ್ಯಕ್ರಮಕ್ಕೆ ತಮಿಳುನಾಡಿನ ಎಲ್ಲ ಭಕ್ತರು ಮತ್ತು ಸಿದ್ಧಾಂತ ಅನುಯಾಯಿಗಳು ವಿಶೇಷ ಸಂಖ್ಯೆಯಲ್ಲಿದ್ದಾರೆ. ಶ್ರೀರಂಗ, ಮಧುರೆ, ಕೊಯಮತ್ತೂರು, ಈಗೂರು, ಸೇಲಂ ಮುಂತಾದ ಬೇರೆ ಬೇರೆ ಆಸುಪಾಸಿನ ಎಲ್ಲ ಭಕ್ತರು, ತಮಿಳುನಾಡಿನ ಭಕ್ತರು ಅನೇಕ ಸಂಖ್ಯೆಯಿಂದ ಆಗಮಿಸಿ ಕೃಷ್ಣ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಹೈದರಾಬಾದು ಆಂಧ್ರದ ಮಾಧ್ವರ ದೊಡ್ಡ ಕೇಂದ್ರ, ಹಿಂದೂಪುರ, ಕರ್ನೂಲು, ನಂದ್ಯಾಲ, ಅನಂತಪುರ, ವಿಶಾಖಪಟ್ಟಣ, ವಿಜಯವಾಡ ಮುಂತಾದ ಎಲ್ಲ ಆಂಧ್ರದ ಬೇರೆ ಬೇರೆ ಭಾಗದ ಭಕ್ತ ಜನರು, ವಿಜಯವಾಡ, ಗುಂಟೂರು ಮುಂತಾದ ಕಾಕಿನಾಡ, ಈ ಆಂಧ್ರದ ಬೇರೆ ಬೇರೆ ಭಾಗದ ಭಕ್ತರು ಕೂಡ ಈ ಕಾರ್ಯಕ್ರಮದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಕೇರಳದಲ್ಲಿ ಎಲ್ಲ ಭಕ್ತರು ತುಂಬ ಸಂಖ್ಯೆಯಲ್ಲಿದ್ದಾರೆ. ಎರ್ನಾಕುಲಂ, ಕೊಚ್ಚಿ, ತ್ರಿವೇಂದ್ರಂ ಮತ್ತು ತ್ರಿಶೂರು ಮುಂತಾದ ಅಲ್ಲಲ್ಲಿ ಅನೇಕ ಭಾಗಗಳಲ್ಲಿ, ಆಲಪ್ಪಿ, ಕೊಲ್ಲಂ ಮುಂತಾದ ಕಡೆಗಳಲ್ಲಿರುವ ಎಲ್ಲ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು. ಅದರಂತೆ ಮಹಾರಾಷ್ಟ್ರದಲ್ಲಿ ಬಾಂಬೆಯಲ್ಲಿ ವಿಶೇಷ ಸಂಖ್ಯೆಯಿಂದ ಎಲ್ಲ ಭಕ್ತರು, ಕರಾವಳಿ ಭಕ್ತರು, ಬೆಂಗಳೂರು, ಪೂರ್ಣ, ಸೋಲಾಪುರ, ಮಿರಜು, ಸಾಂಗ್ಲಿ, ನಾಗಪುರ, ಹಾಸನ ಎಲ್ಲ ಕಡೆ ಭಕ್ತರು ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಶೋಭೆಯನ್ನು ನೀಡಬೇಕಾಗಿ ಅಪೇಕ್ಷಿಸ್ತಾ ಇದ್ದೇವೆ. ಅದರಂತೆ ನಾವು ನಮ್ಮ ಕರಾವಳಿಯ ಎಲ್ಲ ಭಕ್ತರು, ಅದರಲ್ಲಿ ಮಾಧ್ವ ಸಿದ್ಧಾಂತದ ವಿಶೇಷ ಅನುಯಾಯಿಗಳಾದ ಗೌಡ ಸಾರಸ್ವತ ಭಕ್ತರು ಕೂಡ, ಗೌಡ ಸಾರಸ್ವತ ಬ್ರಾಹ್ಮಣರು, ಉತ್ತರ ಕನ್ನಡ ಮತ್ತು
ಅನುಯಾಯಿ ಎಲ್ಲರೂ ಕೂಡ ಅವರನ್ನು ಕೂಡ ವಿಶೇಷವಾಗಿ ಈ ಮಾಧ್ವ ತತ್ವಜ್ಞಾನ ಸಮ್ಮೇಳನ ಸಪ್ತಶತಮಾನೋತ್ಸವದ ಆಚರಣೆಯಲ್ಲಿ ಅವರೆಲ್ಲರೂ ಕೂಡ ಭಾಗಿಗಳಾಗಬೇಕು. ನಮ್ಮ ಮೊದಲನೇ ಪರ್ಯಾಯದಲ್ಲಿ ಮಾಧ್ವ ತತ್ವಜ್ಞಾನ ಸಮ್ಮೇಳನ ನಡೆದಾಗ ಗೌರವ ಸಾರಿಸುವುದೆಲ್ಲರೂ ಕೂಡ ಈ ಉತ್ಸಾಹದಿಂದ ಭಾಗವಹಿಸಿದರು. ಅದರಂತೆ ಈ ಸಲ ಕೂಡ ಕರಾವಳಿಯಲ್ಲಿರುವ ಎಲ್ಲ ಗೌರವ ಸಾರಿಸುವ ಮಾತರು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಸಾಹದಿಂದ ಭಾಗವಹಿಸಿದರು. ಏನಾದರೂ ಸಮಸ್ಯೆ ನಮ್ಮಲ್ಲಿ ಬಂದು ಪರಿಹರಿಸಿಕೊಳ್ಳುವುದು ಎಲ್ಲ ರೀತಿಯ ಅವರಿಗೆ ಅನುಕೂಲತೆಯನ್ನು ಕಲ್ಪಿಸುತ್ತಿದ್ದೇವೆ. ಆದ್ದರಿಂದ ಎಲ್ಲ ಗೌರವ ಸಾಧಿಸುತ್ತ ಬ್ರಾಹ್ಮಣರಲ್ಲಿ ಮಾಧ್ಯಮ ತಾಲಿಕಾಯಿಗಳಲ್ಲಿ ವಿಶೇಷ ಕಳಕಳಿಯಿಂದ ಅವರು ಈ ಏನು ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಭಾಗವಹಿಸಬೇಕು ಮತ್ತು ವೈಯಕ್ತಿಕವಾಗಿ ನಮ್ಮನ್ನೇ ಅವರು ಸಂಪರ್ಕಿಸಿ ಏನಾದರೂ ಸೌಕರ್ಯಗಳು ಸಮಸ್ಯೆಗಳಿದ್ದರೆ ತಿಳಿಸಬೇಕು. ಮತ್ತು ಯಾವುದೇ ಮುಖ್ಯಮನೆಯಲ್ಲಿ ಎಲ್ಲರೂ ನಮ್ಮಲ್ಲಿ ಮಾತಾಡಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು. ಅದರಂತೆ ಸೋಗೆ ಮಠದ ಶಿಷ್ಯರಾದ ದೈವಜ್ಞ ಬ್ರಾಹ್ಮಣರು ಅವರು ಮಾಧ್ಯಮ ತಾನೆಯರು ನಾರಾಯಣ ಶಿಷ್ಯರು ಅವರೆಲ್ಲರೂ ಕೂಡ ಉತ್ಸಾಹದಿಂದ ಇದೇ ರೀತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೃಷ್ಣನ ಮತ್ತು ಆಚಾರ್ಯರ ವಾದಗಾರರಿಗೆ ಪಾತ್ರರಾಗಬೇಕೆಂಬುದಾಗಿ ಮಾಧ್ವ ಸಿದ್ಧಾಂತ ಅನುಯಾಯಿಗಳಾದ ಗೌರವ ಸಾರಸ್ವತ ಬ್ರಾಹ್ಮಣರನ್ನು ಮತ್ತು ದೈವಜ್ಞ ಬ್ರಾಹ್ಮಣರನ್ನು ವಿಶೇಷವಾಗಿ ಈ ಒಂದು ಹೇಳಿಕೆಯ ಮುಖಾಂತರ ಅವರನ್ನು ಆಹ್ವಾನಿಸ್ತಾ ಇದ್ದೇವೆ. ಏನಾದರೂ ಅದರ ಬಗ್ಗೆ ಮಾತಾಡಬೇಕಾಗಿದ್ದರೆ ಅವರೇ ಸಂಕೋಚಗಳಿಗೆ ಅವರನ್ನು ಮಾತಾಡಿ ಸರಿಪಡಿಸಿಕೊಂಡು ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಅವಶ್ಯವಾಗಿ ಭಾಗವಹಿಸಬೇಕು. ಅದರಂತೆ ನಮ್ಮ ಜಿಲ್ಲೆಯ ಎಲ್ಲ ಅಭಿಮಾನಿಗಳು ಎಲ್ಲ ಸಮಾಜದ ಅನುಯಾಯಿಗಳು ನಮ್ಮ ಕೃಷ್ಣನ ಭಕ್ತರು ಅವರೆಲ್ಲರೂ ಕೂಡ ಎಲ್ಲ ಸಮಾಜಗಳು ನಮ್ಮ ಜಿಲ್ಲೆಯ